ಚುನಾವಣಾ ಕಣ ಕಾವೇರುತ್ತಿದೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಭಿನ್ನಮತದ ಬೇಗುದಿ ಹೆಚ್ಚಾಗ್ತಿದೆ. ಬಾಗಲಕೋಟೆಯಲ್ಲಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಕಣ್ಣೀರ ಕೋಡಿ ಹರಿತಿದೆ. ಈ ನಡುವೆ ಕೋಟಿ ಕೋಟಿ ಹಣ, ಗೃಹೋಪಯೋಗಿ ವಸ್ತುಗಳು ಸೀಸ್ ಆಗಿವೆ. ಟಿಕೆಟ್ ಕೈತಪ್ಪಿದ ನೋವು ಇನ್ನಿಲ್ಲದಂತೆ ಕಾಡ್ತಿದೆ. ಕಣ್ಣೀರು ಕೋಡಿಯಾಗಿ ಹರಿತಿದೆ. ಬೆಂಬಲಿಗರ ಆಕ್ರೋಶ, ಆವೇಶ ಕಟ್ಟೆಯೊಡೆದಿದೆ. ಪಕ್ಷದ ವಿರುದ್ಧವೇ ಕೊತ ಕೊತ ಸಿಡಿದು ರೋಷಾಗ್ನಿ ಹೊರಹಾಕ್ತಿದ್ದಾರೆ. ಗಳಗಳನೆ ಕಣ್ಣೀರಿಟ್ಟ ವೀಣಾ, ಬೆಂಬಲಿಗರ ಸಿಟ್ಟು, ಧರಣಿ. ವೀಣಾ ಕಾಶಪ್ಪನವರಿಗೆ ಕೊನೆಗೂ ಬಾಗಲಕೋಟೆ ಟಿಕೆಟ್ ಕೈತಪ್ಪಿದೆ. ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ಈ ಬಾರಿ ಕಣಕ್ಕಿಳಿಯುವ ನಿರೀಕ್ಷೆಯಲ್ಲಿದ್ದ ವೀಣಾಗೆ ಹೈಕಮಾಂಡ್ ಶಾಕ್ ನೀಡಿದೆ. ಇದರಿಂದ ನೊಂದ ವೀಣಾ ಕಾಶಪ್ಪನವರ್ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿದರು. ಒಂದು ಕಡೆ ಬೆಂಬಲಿಗರು, ಮತ್ತೊಂದು ಕಡೆ ವೀಣಾ ಕಾಶಪ್ಪನವರ್ ಗಳಗಳನೆ ಕಣ್ಣೀರಿಟ್ಟು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ನೋವು ಹೊರಹಾಕಿದರು. ಆ ಜಿಲ್ಲೆಯಿಂದ ವಾಪಸ್ ಪಡೆಯುತ್ತಿಲ್ಲ ಅದು ಬಿಟ್ಟರೆ ನನಗೇನೋ ಬೇಡ, ನನಗೇನೋ ಆಸೆಗಳು ಇಲ್ಲ, ನನಗೆ ಯಾವ ಪದವಿ ಆಸೆಗಳು ಇಲ್ಲ. ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಕೊನೆ ಅವಕಾಶವನ್ನು ಮಾಡಿಕೊಡಿ. ಬೆಂಬಲಿಗರು ಕೂಡ ಪ್ರತಿಭಟನೆ ನಡೆಸಿ ಈಗಲೂ ಕಾಲ ಮಿಂಚಿಲ್ಲ, ನಮ್ಮ ನಾಯಕಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಪತ್ನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ತಾಕತ್ತಿನ ಸವಾಲು ಹಾಕಿದ್ರು. ಅಷ್ಟು ತಾಕತ್ತಿಲ್ಲ, ಯಾವ ತಾಕತ್ತೈತಿ, ತಾಕತ್ತಿದ್ರೆ ಗೆಲ್ಲಿಸ್ಕೊಂಡ್ ಬರ್ತೀರಿ ಅಂತ ಬರ್ಲದ ಮಕ್ಕಳು. ನಿಮ್ ತಾಕತ್ತೈತಿ, ನಮ್ ತಾಕತ್ತೈತಿ. ಈ ನಡುವೆ ಕಾಂಗ್ರೆಸ್ನ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ರಕ್ಷಿತಾ ಈಟಿ ಕೂಡ ಕಣ್ಣೀರು ಹಾಕಿದ್ರು. ಪಕ್ಷಕ್ಕಾಗಿ ದುಡಿದ ನನಗೆ ಟಿಕೆಟ್ ಸಿಗೋ ವಿಶ್ವಾಸವಿತ್ತು ಅಂತ ಬೇಸರ ಹೊರ ಹಾಕಿದ್ರು. ಈ ನಡುವೆ ಪೊಲೀಸರು, ಚುನಾವಣಾಧಿಕಾರಿಗಳು ರಣಬೇಟೆಯಾಡಿದ್ದಾರೆ. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಸೀಸ್ ಆಗಿವೆ. ಚಿನ್ನ, ಕುಕ್ಕರ್, ಮಿಕ್ಸರ್, ಲಕ್ಷ ಲಕ್ಷ ಹಣ ಜಪ್ತಿ. ಧಾರವಾಡ ಹೊರವಲಯದ ತೇಗೂರು ಚೆಕ್ಪೋಸ್ಟ್ನಲ್ಲಿ 38 ಲಕ್ಷ ಮೌಲ್ಯದ ಚಿನ್ನಾಭರಣ ಸೀಸ್ ಮಾಡಲಾಗಿದೆ. ವ್ಯಕ್ತಿಯೊಬ್ಬ 778 ಗ್ರಾಂ ಚಿನ್ನಾಭರಣವನ್ನ ಮಹಾರಾಷ್ಟ್ರದಿಂದ ಸಿಂಧನೂರಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಾಗಿಸುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ 8 ಲಕ್ಷ ಮೌಲ್ಯದ 480 ಮಿಕ್ಸರ್ ಜಪ್ತಿ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಬ್ರೂಸ್ಪೇಟೆ ಪೊಲೀಸರು 300 ಕುಕ್ಕರ್, 150 ಗ್ಯಾಸ್ ಸ್ಟವ್, 66 ಸೀಲಿಂಗ್ ಫ್ಯಾನ್, ಟಾಟಾ ಏಸ್ ಸೇರಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ರಾಮನಗರದಲ್ಲಿ ಬರೋಬ್ಬರಿ 5 ಕೋಟಿ 30 ಲಕ್ಷ ಹಣ ಸೀಸ್ ಆಗಿದೆ. ಹೆಜ್ಜಾಲ ಬಳಿಯ ಕಣಮೆಣಿಕೆ ಟೋಲ್ ಬಳಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಖಾಸಗಿ ಬ್ಯಾಂಕ್ನ ಹಣ ಜಪ್ತಿ ಮಾಡಲಾಗಿದೆ. ಇನ್ನು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಚೆಕ್ಪೋಸ್ಟ್ನಲ್ಲಿ 5 ಲಕ್ಷ ನಗದು, ರಾಯಚೂರಿನ ಸಿಂಗನೋಡಿ ಚೆಕ್ಪೋಸ್ಟ್ನಲ್ಲಿ 4 ಲಕ್ಷ, ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ 1,50,000 ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.